ಈಗ ಸಿನಿಮಾದ ಮ್ಯೂಸಿಕ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ. ನಮ್ಮ ತಮನ್ ಅವರು ತುಂಬಾ ಒಳ್ಳೆ ಮ್ಯೂಸಿಕ್ ಅನ್ನ ಈ ಸಿನಿಮಾಗೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಸಾಂಗ್ ಕೂಡ ಸೂಪರ್ ಆಗಿದೆ. ಎಸ್ಪೆಷಲಿ ಝೂಮ್ ಟೈಟಲ್ ಟ್ರ್ಯಾಕ್ ಅಂತೂ ಎಲ್ರಿಗೂ ಈಗಾಗಲೇ ಇಷ್ಟ ಆಗ್ಬಿಟ್ಟಿದೆ. ನಿನ್ಗೂ ಇಷ್ಟ ಆಗಿದೆ ಅನ್ಸುತ್ತಲ್ವಾ? ಡ್ಯಾನ್ಸ್ ಬೇರೆ ಮಾಡ್ತಾ ಇದೆ. ಓಕೆ, ಎನಿವೇಸ್ ಒಟ್ಟಾರೆ ತಮನ್ನವ್ರ ಬಗ್ಗೆ ಮಾತಾಡಬೇಕಾ? ಈಗಾಗಲೇ ಸೂಪರ್ ಡೂಪರ್ ಅಂತ ಕನ್ನಡದಲ್ಲಿ ಕೂಡ ಅವರು ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಒಂದು ಚಿತ್ರದ ಮುಖಾಂತರ ಅವಳು ಸೂಪರ್ ಆಗಿರೋ ಒಂದು ಸಾಂಗ್ಗಳನ್ನ ಗಿಫ್ಟ್ ಮಾಡಿದ್ದಾರೆ ಜನತೆಗೆ. ನಿಜಕ್ಕೂ ಕೂಡ ಗಣೇಶ್ ಅವ್ರದ್ದು ಎಲ್ಲ ಮಿಲೋಡಿಯಾಗಿ ತುಂಬ ಚೆನ್ನಾಗಿರುತ್ತೆ. ಆದರೆ ಒಂದು ಚಿತ್ರದಲ್ಲಿ ಟಾಪಾಗೊಚ್ಚಿ ರೇಂಜ್ಗೂ ಕೂಡ ಒಳ್ಳೆ ಬೀಟ್ ಇರೋ ಒಂದು ಸಾಂಗ್ಗಳನ್ನ ಕೊಟ್ಟಿದ್ದಾರೆ. ನಮ್ಮ ಸಿಂಗರ್ಸ್ಗಳು ನಿಜಕ್ಕೂ ಇದರಲ್ಲಿ ಸ್ಪೆಷಲ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಹಾಡು ಹೇಳಿದರೆ ಶ್ರೀ ಮುರುಳಿಯಾಗಿ ರಾಧಿಕಾ ಪಂಡಿತ್ ಅವ್ರು ಬೇರೆ ಆಡ್ಬಿಟ್ಟಿದ್ದಾರೆ. ನಿಜಕ್ಕೂ ರಾಧಿಕಾ ಪಂಡಿತ್ ಅವರು ಕೂಡ ಒಳ್ಳೆ ಸಿಂಗರ್ ಅನ್ನೋದನ್ನ ನಮ್ಮ ತಮ್ಮನ್ ಅವರು ತೋರಿಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ ಪವರ್ ಸ್ಟಾರ್ ಅವರು ಬ್ಯುಸಿ ಆಗಿರೋ ತರ ರಾಧಿಕಾ ಅವರು ಕೂಡ ಆಡೋದ್ರಲ್ಲಿ ಬ್ಯುಸಿ ಆಗ್ಬಿಡ್ತಾರೆ ಏನೋ. ಮೇಲೆ ಸಿಂಗಿಂಗು ಶುರು ಹಚ್ಕೊಂಡ್ಬಿಡ್ತಾರಪ್ಪ ನಮ್ಮ ಹೀರೋಯಿನ್ಗಳು. ಪಾಪ ಸಿಂಗರ್ಸ್ ಗಳೆಲ್ಲ ಎಲ್ಲಿಗೆ ಹೋಗ್ತಾರೋ ಏನೋ. ಹೋಗ್ಲಿ ಬಿಡಿ, ಪರವಾಗಿಲ್ಲ. ಏನೋ ಒಟ್ಟಾರೆ ಒಳ್ಳೊಳ್ಳೆ ಹಾಡುಗಳು ಬರ್ತಾ ಇದಿಲ್ಲ ಕೇಳಕ್ಕೆ ಇತ್ವಾಗಿದೆ. ನೀವು ಟ್ರೈ ಮಾಡ್ತೀರೋ? ಅಲೋ, ಫಸ್ಟ್ ಹೀರೋಯಿನ್ ಆಗಿ ಆಮೇಲೆ ಈ ಬಿಲ್ಡಪ್ ಎಲ್ಲ ನಾನ್ ಸೆನ್ಸ್. ಪ್ರಪೋಸ್ ಮಾಡ್ಬಿಡೋದ, ಸ್ಟಾರ್ಟ್ ಆಯ್ತು ಲವ್ ಲೈಫ್, ಪ್ರಪೋಸ್ ಡಿಪೋಸ್ ಮಾಡ್ಬಿಡೋದ, ಕೈಗೆ ರೆಡ್ ರೋಸ್ ನ ಹೆದ್ದಿವಾನ ಹೆದ್ದಿವಾನ ಮಾಡು ಲಿಪ್ಸ್ ಅನ್ನ ಹೆದ್ದಿವಾನ ಬಿಸಿ ಬಿಸಿ ಏರುತ್ತಿದೆ, ಕಸಿ ಬಿಸಿ ಆಗುತ್ತಿದೆ, ಕಾದ ಹೆಂಚಿನಂತೆ ನನ್ ಕೆನ್ನೆ ತುಂಬಾ ಕೆಂಪಾಗಿದೆ, ಕಿಸ್ಸು ಕಿಸ್ಸು ಕೊಟ್ಬಿಡೋಮ ಹೆದ್ದಿವಾನ 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 ಸ್ಟಾರ್ಟ್ ಆಯ್ತು ಲವ್ ಲೈಫ್, ಪ್ರಪೋಸ್ ಡಿಪೋಸ್ ಮಾಡ್ಬಿಡೋದ, ಸ್ಟಾರ್ಟ್ ಆಯ್ತು ಲವ್ ಲೈಫ್, ಪ್ರಪೋಸ್ ಡಿಪೋಸ್ ಮಾಡ್ಬಿಡೋದ. ದೆವ್ವ? Hey, I am not a ದೆವ್ವ. You're not ದೆವ್ವ? Yes. ಏನು? ನನಗೂ ಕೂಡ ಹೆಸರಿದೆ. I am ನಾನಿ. ಯಾಕೆ ಗೊಡಿತಿದ್ದೆ ಅವಾಗಿದ್ದ? ನೀನಲ್ಲ, ಅವಳು. ಯಾರು? ಶಿವ 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 ಶಂಕರ ಹರ ಹರ ಶಿವ 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 ಶಂಕರ. ನಾವೆಲ್ಲ ನೋಡ್ತಾ ಇದ್ದೀರಾ ರೆಸ್ಪಾನ್ಸ್ನ. ನಾವು ಹೇಳೋದ್ಕಿಂತ ಜನಗಳು ಹೇಳೋದು, ಜನಗಳು ಮೆಚ್ಚೋದು ಮುಖ್ಯ ಇರೋದು. ರಾಜ್ಯಾದ್ಯಂತ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆಲ್ರೆಡಿ ಎಲ್ಲ ಕಡೆಯಿಂದ ನಮಗೆ ಮೆಸೇಜ್ ಸಿಕ್ಕಿದೆ. ಆ ಮಜಾನೇ ಬೇರೆ ಬಿಡಿ, ಜನರ ಜೊತೆ ಕೂತ್ಕೊಂಡು ನೋಡೋದೇ ಮಜಾ. ಯಾಕಂದ್ರೆ ಪ್ರತಿ ಒಂದು ಇದನ್ನು ಕೂಡ ಯಾರೋ ಬಂದು ಹೇಳೋವಂಥದ್ದಿರಲ್ಲ. ಜನರು ಯಾವ ರೀತಿ ರಿಯಾಕ್ಟ್ ಮಾಡ್ತೀನಿ ಅಂತ ಪ್ರತಿಯೊಂದು ಕ್ಷಣನೂ ಕೂಡ ನಮಗೆ ಗೊತ್ತಾಗ್ತಾ ಇರುತ್ತೆ. ಆ್ಯಂಡ್ ಅದರಿಂದ ನಮ್ಮ ಎಫರ್ಟ್ಸ್ ಎಷ್ಟು ಮಟ್ಟಿಗೆ ರೀಚ್ ಆಗ್ತಾರೆ, ತಗೊತಾ ಇದ್ದಾರಾ ಇಲ್ವಾ ಅಂತ ಗೊತ್ತಾರೆ. ಆ್ಯಂಡ್ ಈ ಸಿನಿಮಾ ತೆಗೆದುಕೊಂಡಿರೋದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್. ತುಂಬ ಸಂತೋಷ ಆಗ್ತಾ ಇದೆ, ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು. ಆ್ಯಂಡ್ ಇದು ನನ್ನ 3ನೇ ಸಿನಿಮಾ, ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಇನ್ನೂ ಒಳ್ಳೆ ರೆಸ್ಪಾನ್ಸ್ ಬರಲಿ ಅಂತ ನಾನು ಬೇಡ್ಕೊತೀನಿ. ತುಂಬ ಖುಷಿಯಾಗ್ತಿದೆ. ಈ ರೀತಿ ಒಂದು ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಊಹೆ ಮಾಡಿದ್ದೆ, ಅಂತ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ತುಂಬ ಖುಷಿಯಾಗ್ತಿದೆ. ಎಲ್ಲ ಕಡೆ ಹೌಸ್ಫುಲ್ ಹೋಗ್ತಿದೆ ಸಿನಿಮಾ. ಒಳ್ಳೆ ರೆಸ್ಪಾನ್ಸ್ ಇದೆ, ತುಂಬ ಖುಷಿಯಾಗಿದೆ. ಮೂವಿ ಹೆಂಗೋ ಎಕ್ಸ್ಪೆಕ್ಟ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ಗ್ರಾಫಿಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಗೋಸ್ಟ್ ಮೇಕಪ್ಗೆ ಫುಲ್ ಎಗ್ಗೆಲ್ಲ ಹಾಕಿದ್ರು, ಇನ್ನು ಎಕ್ಸ್ಟ್ರಾ ಎಫೆಕ್ಟ್ ಬಂದಿದೆ. ಆ್ಯಂಡ್ ಔಟ್ಸೈಡ್ ರೆಸ್ಪಾನ್ಸ್ ಅಂತೂ ಇಟ್ಸ್ ವೆರಿ ನೈಸ್. ಲಾಟ್ಸ್ ಆಫ್ ಸೆಲ್ಫೀಸ್, ಫುಲ್ ಆಫ್ ಫ್ಯಾನ್ಸ್. ಐ ಎಂಜಾಯ್ಡ್ ಇಟ್ ಅ ಲಾಟ್. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ದೇವಿ, ನೀನೇನು ಹೇಳು, ನಿಜವಾಗ್ಲೂ ನಾನು ಹೇಳ್ತೀನಿ ಕೇಳು ದೇವಿ. ಈ ಒಂದು ನಾನಿ ಇದಾರಲ್ಲ, ನಾನಿ ನಿಜಕ್ಕೂ ಕೂಡ ಅದ್ಭುತವಾದ ಒಂದು ಸಿನಿಮಾ. ಯಾಕೆ ಅಂತಂದರೆ ಈ ದೆವ್ವಗಳಿರ್ತೀವಲ್ಲ, ನಾವು ದೆವ್ವಗಳಾಗೋಕ್ಕಿಂತ ಮುಂಚೆ ಅದರಿಂದ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಎಷ್ಟು ನರಳಾಡಿ ನೋವು ಅನುಭವಿಸಿ ಸತ್ತಿರ್ತೀವಿ ಅನ್ನೋದನ್ನ ನಾವು ಈ ಒಂದು ಚಿತ್ರ ನೋಡಿ ತಿಳ್ಕೋಬೇಕು. ಆ್ಯಕ್ಚುಲಿ ಇದು ರಿಯಲ್ ಸ್ಟೋರಿ. ದಿಸ್ ಇಸ್ ರಿಯಲ್ ಕಥೆನ ತಗೊಂಡು ಈ ಒಂದು ಪಿಕ್ಚರ್ನ ಮಾಡಿದ್ದಾರೆ. ಐ ರಿಯಲಿ ಅಪ್ರಿಷಿಯೇಟ್. ನನ್ನ ಸ್ಟೋರಿ ತಗೊಂಡ್ರೆ ಇದಕ್ಕಿಂತ ಅದ್ಭುತವಾಗಿರ್ತಿತ್ತು. ಬಟ್ ಓಕೆ, ಯು ಡೋಂಟ್ ವರಿ. ಆ ಹುಡುಗಿಯ ಒಂದು ಕಥೆನ ತಗೊಂಡು ಸಿನಿಮಾನ ಮಾಡಿದ್ದೀರಲ್ಲ, ಐ ರಿಯಲಿ ಥ್ಯಾಂಕ್ ಯು. ಆ ಹುಡುಗಿ ಎಷ್ಟು ಸಾವಿನಲ್ಲಿ ನೋವು ಅನುಭವಿಸಿದ್ಲು ಅನ್ನೋದು ಐ ರಿಯಲಿ ಫೀಲ್ ಮಾಡ್ತಾ ಇದೆಯಾ? ಕರಳಕ್ಕೆ ಉಡ್ಸ್ತಿದೆ.
ಅಲ್ಲಿರೋದು ಕರಳಲ್ಲ, ಎಸ್ ಕರಳು ಕರಳು ಕಿವಿಸ್ತಿದೆ. ಖಂಡಿತ ಸಿನಿಮಾದ ಸ್ಟೋರಿ ಸಖತ್ತಾಗಿದೆ. ಯಾಕಂದ್ರೆ ಒಂದು ರಿಯಲ್ ಲೈಫ್ ಸ್ಟೋರಿಯನ್ನ ಆಧರಿಸಿ ಈ ಸಿನಿಮಾವನ್ನ ಮಾಡಿದ್ದಾರೆ. 1997ನೇ ಇಸವಿಲಿ ಗುಜರಾತ್ನ ಒಂದು ಟೌನ್ ನಲ್ಲಿ ನಡೆದಂತ ಒಂದು ಘಟನೆ, ಬೇಬಿ ಇನ್ಸಿಡೆಂಟ್, ಅದನ್ನ ತಗೊಂಡು ಇವರು ಸಿನಿಮಾನ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸ್ಪೆಷಲ್ ಎಫೆಕ್ಟ್ಸ್ ಇರ್ಬೋದು, ಹಾರರ್ ಮೂವಿ ಅಂದ್ರೆ ಕೇಳ್ಬೇಕಾ, ಅಲ್ಲಿ ಸೌಂಡ್ ಎಫೆಕ್ಟ್ಸ್, ವಿಜುವಲ್ ಎಫೆಕ್ಟ್ಸ್ ಎಲ್ಲ ಟಾಪ್ ಕ್ಲಾಸ್ ಆಗಿರ್ಬೇಕು. ಅದೇ ತರ ಈ ಸಿನಿಮಾದಲ್ಲಿದೆ. ಸೊ ಐ ಥಿಂಕ್ ಇಟ್ಸ್ ಅ ನೈಸ್ ಅಡ್ವೆಂಚರಸ್ ಹಾರರ್ ಥ್ರಿಲ್ಲರ್. ಅಯ್ಯೋ ನಿಮ್ಮ ಅಜ್ಜಿ ಪಾಪ ಅವ್ರಿಗೆ ಎಷ್ಟು ಕಷ್ಟಪಟ್ಕೊಂಡು ನರಳಾಡಿ ಸತ್ತಿದ್ದಾರೆ. ಅವ್ರಿಗೆ ನೈಸ್ ಅಡ್ವೆಂಚರಸ್ ಅಂತೆ. ನಾನ್ ಸೆನ್ಸ್. ಅದನ್ನ ನೋಡಿ ಎಲ್ಲರೂ ಪಾಠ ತಿಳ್ಕೊಳ್ಳಿ. ನಾನು ಪುಟ್ಟ ಮನಸ್ಸಿನ ಮುದ್ದಾದ ಹುಡುಗಿ. ನೀನು ನನ್ನ ಪಪ್ಪ ಅಂತ ಕರಿಬೇಡ. ಯಾಕೆ ಕರಿಬಾರ್ದು? ನಾನ್ ನಿನ್ ಮಗಳು. ನೀ ನನ್ನ ಮಗಳಲ್ಲ. ನೀನು ನನಗೆ ಹುಟ್ಟಿದ. ಒಂದು ಕಾಲದಲ್ಲಿ ಆ ಮನೇನ ನಮ್ಮ ತಾತ ಕೊಂಡ್ಕೊಂಡಿದ್ದ. ಕಾರಣಾಂತರಗಳಿಂದ ಆ ಮನೆ ನಮ್ಮ ಕೈ ಬಿಟ್ಟೋಯ್ತು. ನೀವ ಮನೆ ತಗೊಳ್ಳೇಬೇಕಾ? ಮಿಸ್ಟರ್ ಘೋಷ್, ಒಟ್ಟಿನಲ್ಲಿ ನಾನೇ ಸಿನಿಮಾದಲ್ಲಿ ಟಾಪ್ ನಾಚ್ ಪರ್ಫಾರ್ಮೆನ್ಸಸ್ ಇದೆ. ಈಗ ನಮ್ಮ ಸುಹಾಸಿನಿ ಅವ್ರು ಇರ್ಬೋದು, ಜಗದೀಶ್ ಅವರು ಇರ್ಬೋದು, ಜೊತೆಗೆ ಬೇಬಿ ಸುಹಾಸಿನಿ ಇವರು ಅಭಿನಯ ಕೂಡ ನಿಜವಾಗ್ಲೂ ಮೆಚ್ಚಲೇಬೇಕು. ಪಾಪ ಹುಡುಗಿ ಎಷ್ಟು ನರಳಾಡಿ ಸಾಯ್ತಾಳೆ ಅನ್ನೋದನ್ನೆಲ್ಲ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಸೊ ಆ ವಯಸ್ಸಿನಲ್ಲಿ ಆ ಮಟ್ಟದ ಒಂದು ಮೆಚ್ಯೂರ್ ಆ್ಯಕ್ಟಿಂಗ್ ಮಾಡಬೇಕಂದ್ರೆ ನಿಜವಾಗ್ಲೂ ಆ ಹುಡುಗಿ ತುಂಬ ಟ್ಯಾಲೆಂಟೆಡ್ ಅಂತ ಹೇಳಬೇಕು. ಇನ್ನು ನಮ್ಮ ಲೀಡ್ ಪೇರ್ ಮನೀಶ್ ಅವರು ಮತ್ತು ಪ್ರಿಯಾಂಕಾ ರಾವ್ ಅವರು ಕೂಡ ಸೂಪರ್ ಆಗಿ ಅಭಿನಯಿಸಿದ್ದಾರೆ. ಏನು ಹೇಳ್ತೀಯಾ ಮಿಸ್ಟರ್ ದೇವಾ? ಖಂಡಿತವಾಗ್ಲೂ ಆ ಹುಡುಗಿ ಏನಕ್ಕೆ ಅಷ್ಟು ನೋವುಗಳನ್ನ ಅನುಭವಿಸಿ ಅವಳು ಸಾವಿಗೀಡಾಗ್ತಾಳೆ ಅನ್ನೋದು ರಿಯಲಿಸ್ಟಿಕ್ ಸ್ಟೋರಿ. ಅದು ಏನಕ್ಕೆ ಆಯಿತು ಅನ್ನೋದನ್ನ ನೀವು ಸಿನಿಮಾ ನೋಡಲೇಬೇಕು. ನಿಜಕ್ಕೂ ಕೂಡ ಮಕ್ಕಳ ಮನಸ್ಸು ಯಾವ ರೀತಿ ಇರುತ್ತೆ, ನಾವು ತಂದೆ ತಾಯಿಯಾದವರು ಅವ್ರನ್ನ ಎಷ್ಟು ಅಂದರೆ ಈ ಟೆಸ್ಟ್ ಬೇಬಿ ಈ ಥರದ ಒಂದು ಮಕ್ಕಳುಗಳಿರ್ತಾರಲ್ಲ ಅಂಥವ್ರ ಮೇಲೆ ನಾವು ಯಾವ ಥರ ಪರಿಣಾಮ ಬೀಳುತ್ತೆ, ನಾವು ಮಾಡೋ ಕೆಲಸಗಳು, ನಾವು ನಡ್ಕೊಳ್ಳೋ ರೀತಿಗಳು ಅನ್ನೋದನ್ನು ಈ ಒಂದು ಚಿತ್ರದಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ. ನಿಜಕ್ಕೂ ಕೂಡ ಮಗು ಆ ಒಂದು ಪ್ರೀತಿ, ಆ ಒಂದು ನೋವು ಇದರೆಲ್ಲ ಎಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಅಂತಂದರೆ ಫ್ಯೂಚರಲ್ಲಿ ಸುಹಾಸಿನಿ ಅವ್ರ ಥರನೇ ಆಗ್ಬೋದು ಏನೋ. ಆ್ಯಕ್ಚುಲಿ ಈ ಮಗು ಇದ್ದಾರಲ್ಲ ಅವರಪ್ಪ ಬಂದು ಸುಹಾಸಿನಿ ಅವ್ರ ಫ್ಯಾನ್ ಅಂತೆ, ಅದಕ್ಕೋಸ್ಕರ ಈ ಮಗುಗೆ ಸುಹಾಸಿನಿ ಅಂತ ಹೆಸರನ್ನ ಇಟ್ಟರು. ಆದರೆ ನೋಡು ಆ ಸುಹಾಸಿನಿ ಜೊತೆಗೆ ಈ ಮಗು ಸುಹಾಸಿನಿ ಆ್ಯಕ್ಟ್ ಮಾಡೋ ಥರ ಅದು ಮಗಳಾಗಿ ದಿಸ್ ಇಸ್ ರಿಯಲ್ ಕಾಲ್ಡ್ ಫ್ಯಾನ್. ಒಟ್ಟಾರೆ ಅದ್ಭುತವಾದ ಒಂದು ಸಿನಿಮಾ, ಅದರಲ್ಲೂ ದೆವ್ವಗಳ ಬಗ್ಗೆ ತಿಳ್ಕೊಬೇಕಾದಂಥ ಸಿನಿಮಾ. ಯಾಕೆಂದರೆ ದೆವ್ವಗಳಲ್ಲ, ಕ್ರೂರಿಗಳಲ್ಲ, ಬಟ್ ಸಾಯಕ್ಕಿಂತ ಮುಂಚೆ ಎಷ್ಟು ನೋವು ಅನುಭವಿಸಿರ್ತೀವಿ. ಯಾಕೆ ನಾವು ದೆವ್ವಗಳಾಗ್ತೀವಿ? ಇನ್ನೂ ಸ್ವಲ್ಪ ಮಾಡ ಅಲ್ಲ, ಅದನ್ನು ತಿಳ್ಕೊಬೇಕು ಅಂದ್ರೆ ಪಿಕ್ಚರ್ ನೋಡಬೇಕು. ಕರೆದಾಗ ಬರಬೇಕು ಕರುಣಾಕರ, ದಯ ಮಾಡೋ ನೀನೊಮ್ಮೆ ಜಗದೀಶ್ವರ. ಕರೆದಾಗ ಬರಬೇಕು ಕರುಣಾಕರ, ದಯ ಮಾಡೋ ನೀನೊಮ್ಮೆ ಜಗದೀಶ್ವರ. ಓಂಕಾರ ಶ್ರೀಕಾರ ಗೌರೀವರ, ನಿಜ ಗುಣನು ನೀನೇನೆ ಗುಣಶೇಖರ. ವರದಾಯ ಸಕಲಾಯ ಈಶಾಯ ನಮಃ. ಮಿಸ್ಟರ್ ಘೋಷ್, ಈ ಸಿನಿಮಾದಲ್ಲಿ ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ತುಂಬಾ ಒಳ್ಳೊಳ್ಳೆ ಸಾಂಗ್ಸ್ ಇದೆ. ಅದರಲ್ಲೂ ಶಂಕರ, ಶಿವ ಶಂಕರ ಅನ್ನೋ ಒಂದು ಸಾಂಗ್ ಏನಿದೆ ತುಂಬಾ ಕ್ಯಾಚಿ ಆಗಿದೆ. ಡ್ಯಾನ್ಸ್ ಮಾಡಕ್ ಶುರು ನಾವು ಬೇತಾಳ ಡ್ಯಾನ್ಸ್ ಮಾಡ್ಬೇಕಲ್ವಾ? ಓಕೆ, ಸೊ ಒಟ್ಟಿನಲ್ಲಿ ಸೂಪರ್ ಮ್ಯೂಸಿಕ್, ಆ ಒಂದು ಸ್ಟೋರಿಗೆ ಕಾಂಪ್ಲಿಮೆಂಟ್ ಮಾಡೋ ಥರ ಮ್ಯೂಸಿಕ್ನ ಕೊಟ್ಟಿದ್ದಾರೆ. ಅದ್ರ ಜೊತೆ ನಮ್ಮ ನಾಯಕಿ ಪ್ರಿಯಾಂಕಾ ರಾವ್ ಅವರು ಕೂಡ ಆ ಒಂದು ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರಿಗೂ ಕೂಡ ಒಂದು ಬಿಗ್ ಹ್ಯಾಟ್ಸ್ ಆಫ್ ಹೇಳೋಣ. ಎಸ್, ನನಗೆ ಒಳ್ಳೆ ಜೋಡಿ ಸಿಕ್ಕಿದ್ಲು ಅನ್ಕೊಂಬಿಟ್ಟೆ. ಅಲ್ಲ, ಅವ್ರು ನೋಡಿ ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ, ರಿಯಲ್ ದೇವತರ. ಶಿವ 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 ಶಂಕರ ಹರ ಹರ. ಶಿವ 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 ಶಂಕರ ಹರ ಹರ. ಮೃತ್ಯುಂಜಯಾಯ ಧರ್ಮಚ್ಚರಾಯ ಸರ್ವಂ ಶಿವಾಯ ಸಂಭೂತನೆ, ವೀರಭದ್ರಾಯ ನೀಲಕಂಠಾಯ ಮಹಾದೇವಾಯ ಸಕಲೇಶನೇ. ಒಟ್ಟಿನಲ್ಲಿ ಮಿಸ್ಟರ್ ಘೋಷ್, ಈ ಸಲ ರಿಲೀಸ್ ಆಗಿರೋ ಸಿನಿಮಾಗಳು ಝೂಮ್,
ಮತ್ತು ನಾನು ಎರಡು ಕೂಡ ಅದ್ಭುತವಾದಂಥ ಪಿಕ್ಚರ್ಗಳು ಆ್ಯಕ್ಚುಲಿ ನೋಡಲೇಬೇಕು ನಮ್ಮ ವೀಕ್ಷಕರು. ಹಾಗೆ ನಿಮಗೊಂದು ರೊಮ್ಯಾಂಟಿಕ್ ಕಾಮಿಡಿ ಬೇಕಂದರೆ ಝೂಮ್ನ ನೋಡ್ಬೋದು. ಸ್ವಲ್ಪ ಹಾರರ್ ಬೇಕು ಸಿನಿಮಾದಲ್ಲಿ, ಹಾರರ್ ಎಲಿಮೆಂಟ್ಸ್ ಬೇಕು ಅಂದರೆ ಗೋ ವಾಚ್ ನಾನಿ. ಬೋತ್ ಆರ್ ಅಮೇಝಿಂಗ್ ಮೂವೀಸ್. ಸೊ ಎಲ್ಲರೂ ಈ ವೀಕೆಂಡ್ನಲ್ಲಿ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಬಾ ದೇವಿ, ಈಗ ನಾವು ಕೂಡ ಝೂಮ್ ಹಾಕೊಂಡು ನಾನಿನ್ನ ನೋಡ್ಕೊಂಬರೋಣ ಇನ್ನೊಂದು. ನಾನು ಝೂಮಲ್ಲಿ ಹೊಡಿಬೋದಾ ನೀನು? ಅಯ್ಯೋ ಬೇಡಮ್ಮ, 3D ಎಫೆಕ್ಟ್ ಥರ ಇರುತ್ತೆ. ನಾವು ಸಿಂಗಲ್ ಆಗಿ ಝೂಮ್ ಹಾಕೋತೀವಿ.